ಚಂದ್ರದ್ರೋಣ ಪರ್ವತ ಇಂಥ ಅದೆಷ್ಟು ಸಾವುಗಳನ್ನು ಕಂಡಿದೆಯೋ ಏನೋ. ಯಾಕಂದರೆ ಈ ಬಿದ್ದಂಥವ್ರು ಎದ್ದು ಬಂದಿರುವಂಥದ್ದು ಅಂಥದ್ದನ್ನೂ ಕೂಡ ಭಾಳ ಜನ ನೋಡಿದಾರಲ್ಲಿ, ಪ್ರಶ್ನೆ ಬೇರೆ. ಅದೇ ಒಂದು ನಂಬಿಕೆಯಿಂದ ಇವರು ಕಾಯ್ತಾಯಿದ್ರು. ಅದೇ ಒಂದು ನಂಬಿಕೆಯಿಂದ ಜಿಲ್ಲಾಡಳಿತ ಕೂಡ ಸಾಕಷ್ಟು ಎಫರ್ಟ್ ಹಾಕಿತ್ತು. ನೂರಾರು ಜನರನ್ನು ಬಳಸ್ಕೊಂಡು ಇವರು ಇಲ್ಲಿ ಕಾರ್ಯಾಚರಣೆ ಮಾಡಿದರು. ಅಂತೂ ಇಂತೂ ಕೊನೆಗೂ ಶುಭ ಸುದ್ದಿ ಅನ್ನುವಂಥದ್ದು ಸಿಗಲೇ ಇಲ್ಲ. ಆಕೆ ಮೃತಪಟ್ಟಿದ್ದು 2000 ಅಡಿ ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ಏನಾಗಬೇಕು. ಹಿಂದೆ ಯಾವುದೋ ಒಂದು ಸಿನಿಮಾ ನೋಡಿದ ನೆನಪು ನನಗೆ. ಈ ಗುಣ ಸಿನಿಮಾ, ಕಮಲ್ ಹಾಸನ್ದೊಂದು ಮೂವಿ ಬಂದಿತ್ತು. ಅದು ಯಾವುದೋ ಒಂದು ಈ ಕೇವಲ್ ಅವರು ಹೋಗೋದು, ಅದೆಲ್ಲ ಭಾಳ ಅದ್ಭುತವಾದಂಥ ಮೂವಿ. ಸೊ ಅದನ್ನು ಆಧರಿಸಿ ಒಂದು ಈ ಮಲಯಾಳಂ ಮೂವಿ ಕೂಡ ಬಂದಿತ್ತು. ಯಾರೋ ಒಬ್ಬ ದೊಡ್ಡ ಕಂದಕದಲ್ಲಿ ಬಿದ್ದು ಬಿಡ್ತಾನೆ. ಬಿದ್ದಂಥ ಸಂದರ್ಭದಲ್ಲಿ ಎಲ್ಲೋ ಬಿದ್ದು ಒದ್ದಾಡ್ತಿರ್ತಾನೆ. ಇನ್ನೊಂದಿಷ್ಟು ಜನ ಯಾರೋ ಒಬ್ಬ ಹರಸಾಹಸ ಮಾಡಿ ಹಗಲು ರಾತ್ರಿ ಪ್ರಯತ್ನಪಟ್ಟು ಅವನ್ನ ಎತ್ಕೊಂಬರೋದು. ಆದರೆ ಆ ರೀತಿ ಆಗುವಂಥದ್ದು ಎಲ್ಲೋ ಒಂದು ಕಡೆಗೆ 1000ಕ್ಕೋ ಲಕ್ಷಕ್ಕೋ ಒಂದು ಕೇಸು ಅನ್ನಬೇಕು. ಈ ಪುಟ್ಟ ಹುಡುಗಿ 14 ವರ್ಷ 2000 ಅಡಿ ಕೆಳಗಡೆ ಬೀಳ್ತಾಳೆ ಅಂತಂದರೆ ಹೆಂಗೆ ಬಿದ್ದಲು? ಫಸ್ಟ್ ಆಫ್ ಆಲ್ ಏನಾದರೂ ಕುತೂಹಲದಿಂದ ನೋಡೋಕ್ಕೋಗಿ ಏನಾದರೂ ಜಾರು ಬಿಡ್ತಾ ಅಥವಾ ಯಾರಾದರೂ ತಳ್ಳು ಬಿಟ್ರಾ? ಏನು ಕತೆ? ಈಗ ನೋಡಿ ಅವ್ರ ತಂದೆ ತಾಯಿಗಳು ಸಾಯೋ ತನಕ ಕೊರಗಬೇಕು. ಸಾಯೋ ತನಕ ನಾವು ಯಾಕೆ ಬಿಟ್ಟು ಹೋದ್ವಿ ಅವಳನ್ನ? ಜೊತೆ ಕರ್ಕೊಂಡು ಹೋಗಬೇಕಾಗಿತ್ತಲ್ಲ, ಅಥವಾ ಯಾರಾದರೂ ಒಬ್ಬ ನಿಲ್ಲಬೇಕಾಗಿತ್ತಲ್ಲ ಅವಳ ಜೊತೆಗೆ. ನಾವು ಹೋಗಬಾರ್ದಾಗಿತ್ತು. ಸಾಯೋ ತನಕ ಇನ್ನವ್ರು ಕೊರಗೆ ಸಾಯ್ತಾರೆ ನೋಡಿ. ಯಾಕಂದರೆ ಎತ್ತಿರುವಂಥ ಹೊಟ್ಟೆ, ಆ ಕರುಳು ಸುಮ್ಮನಿರಲ್ಲ. ಅದು ಈ 3 ದಿವಸ ಅವ್ರಿಗೆ ನರಕ. 7ನೇ ತಾರೀಕಿನಿಂದ ಇವತ್ತು 10ನೇ ತಾರೀಕು. ಇವತ್ತು ಅಕ್ಷರಶಃ ನರಕ ಅವ್ರದ್ದು ಪಾಪ. ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ. ಮಗಳು ಬದುಕಿದಾಳೋ ಸತ್ತಿದಾಳೋ ಗೊತ್ತಿಲ್ಲ. ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರಾ? ಆ ಹುಡುಗಿ ಏನಾದರೂ ಮಾಡಿಬಿಟ್ರಾ? ಏನಾದರೂ ಕೊಲೆಗಿಲೆ ಮಾಡಿಬಿಟ್ರಾ? ಏನು ಕತೆ? ಹೆಂಗೆ ಒದ್ದಾಡಿರ್ಬೇಕು ನೋಡಿ. ಆ ಅಮ್ಮ ಹಂಪಿನಲ್ಲಿ ತೆಗೆಸ್ಕೊಂಡಂಥ ಫೋಟೋ, ನಾವು ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆಗಲೇ ಮತ್ತೊಂದು ಸರಿ ತೋರಿಸ್ತೀವಿ ಆಮೇಲೆ. ಆ ಹಂಪಿನಲ್ಲಿ ಕಲ್ಲಿನ ರಥದ ಮುಂದ್ಗಡೆ ತೆಗೆಸಿದಂಥ ಫೋಟೋ ಇದೆಯಲ್ಲ, ಅದೇ ಡ್ರೆಸ್ಸು ಈಗ ಬಂದು ಗೋಳಾಡ್ತಾ ಇದ್ದಾರಲ್ಲ, ಅದೇ ತಾಯಿಯವರು. ಅಂದರೆ 3 ದಿವಸ ಅದೇ ಡ್ರೆಸ್ಸಲ್ಲಿದ್ದಾರೆ. ಅವ್ರಿಗೆ ಹೆಂಗೆ ಗೊತ್ತಾ? ಅವ್ರಿಗೆ ಊಟ, ನಿದ್ರೆ, ಮನಸ್ಸಿಗೆ ಸಮಾಧಾನ ಸತ್ತೇ ಹೋಗಿದೆ 3 ದಿನದಲ್ಲಿ. ಅದರಲ್ಲಿ ಈಗ ಸಿಡಿಲಿನ ಥರ ಬಂದೆರಗಿದಂಥ ಸುದ್ದಿ, ಇಲ್ಲ ನಿಮ್ಮ ಮಗಳಿಗೆ ಶವ ಸಿಕ್ತು ಅಂತ. ಶವ ಸಿಕ್ಕಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಾಧಾನ ಇತ್ತು ಅವ್ರಿಗೆ. ಅಟ್ಲೀಸ್ಟ್ ಸಿಕ್ಬಿಡ್ತಾಳೆ ಮಗಳು, ಹುಡುಕಿದ್ರೆ ಏನೋ ತಪ್ಪಿಸ್ಕೊಂಡಿರ್ಬೋದು ಅಥವಾ ಹೆಂಗೋ ಬರ್ತಾಳೆ. ಒಂದು ಮನಸ್ಸಿನ ಮೂಲೆಯಲ್ಲಿ ಒಂದು ಭರವಸೆ ಇತ್ತು ನೋಡಿ. ಆ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದೇ ಫೋಟೋ, ಈ ಹುಡುಗಿ ಫೋಟೋವನ್ನು ತೋರಿಸ್ತಾ ಇದ್ದೀವಲ್ಲ, ಅದೇ ಡ್ರೆಸ್ಸಲ್ಲೇ ಆಕೆ ಕೆಳಗಡೆ ಬಿದ್ದಾಳೆ. ಅದೇ ಡ್ರೆಸ್ಸಲ್ಲೇ. ಅವ್ರ ತಾಯಿ ಕೂಡ ಅಷ್ಟೇನೆ, ಹಂಪಿಲಿ ಹಾಕೊಂಡಿರುವಂಥ ಡ್ರೆಸ್ಸೇನೆ. ಅಂದರೆ ಈ 3 ದಿವಸ ಅವ್ರಿಗೆ ಯಾವುದೂ ಬೇಕಾಗಿಲ್ಲ ಅವ್ರಿಗೆ ಅಂತ ಅರ್ಥ. ಏನು ಹೇಳೋದು? ಈ ರೀತಿ ಹಿಂಗೆ ಬಂದು ಎಲ್ಲೋ ಬಿದ್ದು ಎಲ್ಲೋ ಎಡವಟ್ಟುಗಳಾಗ್ಬಿಟ್ರೆ ಯಾರು ಜವಾಬ್ದಾರಿ? ಅದಕ್ಕೆ ಈ ಹೋಗುವಂಥವರು, ಟೂರು ಗೀರು ಹೋಗುವಂಥವರು ಬಹಳ ಬಹಳ ಹುಷಾರಾಗಿರಿ, ಭಾಳ ಹುಷಾರಾಗಿರಿ.
ನೋಡಿ, ಇದು ಸಂಗತಿ ನಾವು ತೋರಿಸ್ತಾ ಇದ್ದೀವಿ. ನಾಪತ್ತೆ ಆಗಿದ್ದಂಥ ಶ್ರೀನಂದ ಇದೇ ಡ್ರೆಸ್ಸಲ್ಲೇ ಯಾಕೆ ಜಾರಿ ಬಿದ್ದಿದ್ದಾಳೆ. ಜಾರಿ ಬಿದ್ದಲು ಅಥವಾ ಯಾರಾದರೂ ಏನಾದರೂ ತಳ್ಳಿಬಿಟ್ರು. ಈ ಎಲ್ಲವೂ ಕೂಡ ಪ್ರಶ್ನೆಗಳೇ, ಎಲ್ಲವೂ ನಿಗೂಢ. ಯಾಕೆ ಹಿಂಗಾಯಿತು, ಯಾಕೆ ಹಿಂಗಾಗಿರಬಹುದು? ಜೊತೆಗಿದ್ದಂಥವರು ಅತ್ಯಂತ ಸಹಜವಾಗಿ ಈಗ ನಾವು ಅಂತೀವಿ ಏನಾದರೂ ಹಂಗೆ ಬಿಟ್ಟೋಗಕ್ಕೆ ಸಾಧ್ಯನಾ ಅಂತೇಳಿ ಅಂತ. ಅರೇ, ಅಲ್ಲಿ ಇಲ್ಲಿ ಟೂರ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಕಡೆ ಕೂಡಿಸಿ, ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಓಕೆ ಕೂತ್ಕೊಳ್ಳೋ, ಮತ್ತು ಅವಳ ಹತ್ರ ಮೊಬೈಲ್ ಏನೂ ಇರಲಿಲ್ಲ. ಇಲ್ಲಾಂದರೆ ಇನ್ನೊಂದಿಷ್ಟು ಅನುಮಾನಗಳು ಕಾಡ್ತಾ ಇತ್ತು. ಫೋಟೋ ಗಿಟೋ ತೆಗಿಯಕ್ಕೆ ಹೋಗಿ, ರೀಲ್ಸ್ ಏನಾದರೂ ಮಾಡೋಕ್ಕೆ ಹೋಗಿ ಎಡವಟ್ಟಾಗಿರ್ಬೋದು ಅಂತ. ಎಷ್ಟು ಖುಷಿಯಾಗಿ ಇದಕ್ಕಿಂತ ಮೊದಲು ವಿಡಿಯೋ ಮಾಡಿದ್ರು ಹುಡುಗಿರುಗಳು. ಇದಕ್ಕಿಂತ ಮೊದಲು ಎಷ್ಟು ಖುಷಿಯಾಗಿ ವಿಡಿಯೋ ಮಾಡಿದರು. ಇದಾದ ನಂತರ ಪೂರ್ತಿ ಎಲ್ಲ ಉಲ್ಟಾ ಅಂತಂದ್ರೆ ಏನು ಅರ್ಥ?